ನಮಸ್ಕಾರ ಸ್ನೇಹಿತರೆ. ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ಪ್ಲೇನ್ ಆಕ್ಸಿಡೆಂಟ್ ಆದಾಗ ಟಾಟಾ ಕಂಪನಿ ಬಂದು ಪ್ರತಿಯೊಬ್ಬ ಪ್ರಯಾಣಿಕರು ಕೂಡ 1,25,00,000 ಪರಿಹಾರ ನೀಡೋ ರೀತಿಯಲ್ಲಿ ಘೋಷಿಸಿತು. ಆ ಪರಿಹಾರನ ಅವರು ನೀಡಿದ್ರು ಕೂಡ. ಆದರೆ ಅನೇಕ ಜನರು ಯೋಚನೆ ಮಾಡಿದ್ರು, ಪ್ಲೇನ್ ಆಕ್ಸಿಡೆಂಟ್ ಆದಾಗ 1,25,00,000 ಇಷ್ಟು ದೊಡ್ಡ ಮಟ್ಟದ ಪರಿಹಾರ ಸಿಗುತ್ತೆ. ಅದೇ ನೀವು ಬಸ್ ಆಕ್ಸಿಡೆಂಟ್ ಆದಾಗ ಇಷ್ಟು ದೊಡ್ಡ ಮಟ್ಟದ ಪರಿಹಾರ ಸಿಗಲ್ಲ, ರೈಲ್ವೆ ಆಕ್ಸಿಡೆಂಟ್ ಆದಾಗ ಇಷ್ಟು ದೊಡ್ಡದ ಪರಿಹಾರ ಸಿಗಲ್ಲ. ಆದರೆ ವಿಮಾನ ಆಕ್ಸಿಡೆಂಟ್ ಆದಾಗ ಇಷ್ಟು ದೊಡ್ಡ ಮಟ್ಟದ ಪರಿಹಾರವನ್ನ ಹೇಗೆ ಕೊಡ್ತಾರೆ ಅಂತ ಕೆಲವೊಬ್ರು ಚರ್ಚೆ ಮಾಡಿದುಂಟು. ಒಬ್ಬ ಬಡ ವ್ಯಕ್ತಿಗೆ ಇಂಟರ್ನ್ಯಾಷನಲ್ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡುವಷ್ಟು ಶಕ್ತಿ ಕೂಡ ಇರಲ್ಲ. ಅವರೆಲ್ಲರೂ ಕೂಡ ಒಂದು ಲೆವೆಲ್ನ ಕೋಟ್ಯಾಧಿಪತಿಗಳೇ ಆಗಿದ್ರು. ಆ ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದಂಥ ಪ್ರಯಾಣಿಕರಿಗೆಲ್ಲರಿಗೂ ಕೂಡ 1,25,00,000 ಪರಿಹಾರ ಅನ್ನೋದು ಅವರ ಲೆಕ್ಕಾಚಾರದ ಪ್ರಕಾರ ಅದು ಕಮ್ಮಿನೇ. ಯಾಕಂದ್ರೆ 1 ಕೋಟಿ ದುಡ್ಡು ಅವ್ರಿಗೇನು ದೊಡ್ಡ ಅಮೌಂಟ್ ಆಗಿರಲ್ಲ. ಅದೇ ಸಾಮಾನ್ಯ ಜನರಂತ ಬಂದಾಗ ಅದು 1 ಕೋಟಿ ದುಡ್ಡು ತುಂಬಾ ದೊಡ್ಡ ದುಡ್ಡಾಗಿರುತ್ತೆ. ಸರಿ, ಅಷ್ಟು ಜನಕ್ಕೂ ಕೂಡ 1,25,00,000 ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದ್ರು. ಇದನ್ನು ಹೇಗೆ ಟಾಟಾ ಗ್ರೂಪ್ ಘೋಷಣೆ ಮಾಡ್ತು ಅಂತ ನಾವು ಇನ್ನು ಸ್ವಲ್ಪ ಡೀಟೇಲ್ ಆಗಿ ಅದರ ಬಗ್ಗೆ ಯೋಚನೆ ಮಾಡಿದಾಗ, ಆ ಫ್ಲೈಟ್ನ ಮೇಲೆ ಅವರು ಇನ್ಸೂರೆನ್ಸ್ ಮಾಡಿದ್ದು ಬಂದು 4,090 ಕೋಟಿ ರೂಪಾಯಿಗೆ ಆ ಫ್ಲೈಟ್ನ ಮೇಲೆ ಇನ್ಸೂರೆನ್ಸ್ ಇತ್ತು. ಈಗ ಆ ಫ್ಲೈಟ್ ಆಕ್ಸಿಡೆಂಟ್ ಇಂದ ಟಾಟಾ ಕಂಪನಿಗೆ 4,090 ಕೋಟಿ ರೂಪಾಯಿ ಇನ್ಸೂರೆನ್ಸ್ ದುಡ್ಡು ಬರುತ್ತೆ. ಆ 4,090 ಕೋಟಿ ರೂಪಾಯಲ್ಲಿ 300 ಕೋಟಿ ರೂಪಾಯಿ ಬಂದು ಈ ಪರಿಹಾರಕ್ಕಂತ ಹೋಗುತ್ತೆ. ಉಳಿದದ್ದು ಆ ಫ್ಲೈಟ್ನ ವ್ಯಾಲ್ಯೂ ಏನಾದರೂ ನೋಡೋದಾದರೆ ಅದು 11 ವರ್ಷದ ಹಳೆಯ ಫ್ಲೈಟ್ ಆಗಿದೆ. 11 ವರ್ಷದ ಹಳೆಯ ಫ್ಲೈಟ್ ಆಗಿದ್ರೂ ಪರವಾಗಿಲ್ಲ. ಈಗಿನ ಆ ಫ್ಲೈಟ್ನ ಬೆಲೆ ಎಷ್ಟು ಅಂತ ನೋಡೋದಾದರೆ 1,125 ಕೋಟಿ ರೂಪಾಯಿ ಆ ಫ್ಲೈಟ್ನ ಬೆಲೆ ಆಗುತ್ತೆ. ಟೋಟಲ್ ಆಗಿ ಆ ಫ್ಲೈಟ್ದು ಮತ್ತು ಎಲ್ಲರಿಗೂ ಪರಿಹಾರ ಕೊಡುವ ದುಡ್ಡನ್ನ ಲೆಕ್ಕಾಚಾರ ಹಾಕಿದಾಗ ಅದು ಎಷ್ಟು ದುಡ್ಡಾಗುತ್ತೆ ಅಂದ್ರೆ 1,425 ಕೋಟಿ ರೂಪಾಯಿ ದುಡ್ಡಾಗುತ್ತೆ. ಈ ಇನ್ಸೂರೆನ್ಸ್ ಇಂದ ಬಂದಂತ 4,090 ಕೋಟಿ ರೂಪಾಯಲ್ಲಿ 1,425 ಕೋಟಿ ರೂಪಾಯಿ ದುಡ್ಡನ್ನ ತೆಗೆದ್ರೆ ಉಳಿದಂತ ದುಡ್ಡು 2,600 ಕೋಟಿ ರೂಪಾಯಿವರೆಗೂ ಟಾಟಾ ಸಂಸ್ಥೆಗೆ ದುಡ್ಡು ಉಳಿಯುತ್ತೆ. ಇದನ್ನ ಟಾಟಾ ಕಂಪನಿ ಯಾವತ್ತೂ ಕೂಡ ಪ್ರಾಫಿಟ್ ಅಂತ ಅದನ್ನ ಯೋಚನೆ ಮಾಡಲ್ಲ. ಯಾಕಂದ್ರೆ ಟಾಟಾ ಅವರ ಜೀವನ ಯಾವ ರೀತಿ ಇತ್ತು ಅನ್ನೋದು ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಗೊತ್ತು. ದೇಶಕ್ಕೇನಾದ್ರು ತುಂಬಾ ಕಷ್ಟ ಅಂತ ಬಂದ್ರೆ ನನ್ನ ಸಂಪೂರ್ಣ ಆಸ್ತಿಯನ್ನು ದೇಶಕ್ಕೆ ಕೊಡ್ತೀನಿ ಅಂತ ಹೇಳಿದಂತ ವ್ಯಕ್ತಿ ಟಾಟಾ ಅವರು. ಅದೇ ರೀತಿ ಅವರು ಬದುಕನ್ನ ನಡೆಸ್ಕೊಂಡು ಬಂದವರು. ಈಗ ಟಾಟಾ ಅವರು ಇಲ್ಲ ಅಂದ್ರೂ ಕೂಡ ಟಾಟಾ ಅವರು ಯಾವ ರೀತಿ ಕೆಲವು ಉತ್ತಮವಾದಂತ ನಿರ್ಧಾರಗಳನ್ನ ತೆಗೆದುಕೊಂಡು ಬರ್ತಿದ್ರು, ಅದೇ ರೀತಿ ಆ ಕಂಪನಿಯ ಆ ನಿರ್ಧಾರಗಳನ್ನ ತೆಗೆದುಕೊಂಡು ಹೋಗುತ್ತೆ ಅನ್ನೋ ನಂಬಿಕೆ ಸಮಸ್ತ ಭಾರತೀಯರಲ್ಲಿ ಇದೆ. 2,600 ಕೋಟಿ ದುಡ್ಡು ಉಳಿತು ಅಂತ ಹೇಳಿದೆ. ಇದರ ಜೊತೆಗೆ ಇನ್ನೊಂದು ವಿಚಾರವನ್ನ ಚರ್ಚೆ ಮಾಡೋಣ. ಫ್ಲೈಟ್ ಆಕ್ಸಿಡೆಂಟ್ ಆದ ನಂತರ ಪ್ರತಿಯೊಬ್ಬರು ಕೂಡ ಆ ಬ್ಲಾಕ್ ಬಾಕ್ಸ್ ನ ಬಗ್ಗೆ ಮಾತಾಡ್ತಿದ್ರು. ಆ ಬ್ಲಾಕ್ ಬಾಕ್ಸ್ ಸಿಕ್ಕಿದ್ರೆ ಅದರಲ್ಲಿ ಸಿಗುವಂತ ಮಾಹಿತಿಯಿಂದ ಆ ಫ್ಲೈಟು ಯಾಕೆ ಅಪಘಾತಕ್ಕೆ ಒಳಗಾಯ್ತು ಅನ್ನೋ ಸತ್ಯವನ್ನ ತಿಳಿಬಹುದು ಅಂತ ಪ್ರತಿಯೊಬ್ಬರು ಕೂಡ ಗೊತ್ತಿತ್ತು. ಆ ಬ್ಲಾಕ್ ಬಾಕ್ಸ್ ಅನ್ನ ರಿಕವರಿ ಮಾಡಿ ಡೆಲ್ಲಿಗೆ ಇದನ್ನ ತೆಗೆದುಕೊಂಡು ಹೋಗ್ತಾರೆ. ಡೆಲ್ಲಿಗೆ ಯಾಕೆ ಇದನ್ನ ತೆಗೆದುಕೊಂಡು ಹೋಗ್ತಾರೆ ಅಂದ್ರೆ, ಡೆಲ್ಲಿಯಲ್ಲಿ ಉದಾನ್ ಭವನ್ ನಲ್ಲಿ ಈ ಬ್ಲಾಕ್ ಬಾಕ್ಸ್ ಗಳನ್ನ ರಿಕವರಿ ಮಾಡುವಂತ ಒಂದು ಲ್ಯಾಬ್ ಅನ್ನ 9 ಕೋಟಿ ದೇಶದ ಜನರ ಟ್ಯಾಕ್ಸ್ ದುಡ್ಡನ್ನ ಖರ್ಚು ಮಾಡಿ ಈ ಲ್ಯಾಬ್ ಅನ್ನ ನಿರ್ಮಿಸಿದ್ರು. ಏಪ್ರಿಲ್ 2025 ಈ ಲ್ಯಾಬ್ ಅನ್ನ ನಿರ್ಮಿಸಲಾಯಿತು. ಆ ಲ್ಯಾಬ್ಗೆ 9 ಕೋಟಿ ರೂಪಾಯಿ ದೇಶದ ಪ್ರತಿಯೊಬ್ಬರ ಟ್ಯಾಕ್ಸ್ ದುಡ್ಡನ್ನ ಬಳಸಿ ಆ ಲ್ಯಾಬ್ ಅನ್ನ ನಿರ್ಮಿಸಲಾಯಿತು. ಬ್ಲಾಕ್ ಬಾಕ್ಸ್ ಅನ್ನ ಆ ಲ್ಯಾಬ್ಗೆ ತೆಗೆದುಕೊಂಡು ಹೋದಾಗ ಪರಿಶೀಲನೆ ಮಾಡಕ್ಕಂತ ಆ ಲ್ಯಾಬ್ಗೆ ನೀಡಿದಾಗ ಆ ಲ್ಯಾಬ್ ಅಲ್ಲಿ ಯಾವುದೇ ರೀತಿಯಾದಂಥ ರಿಕವರಿ ಮಾಡೋಕ್ಕೆ ಸಾಧ್ಯವಾಗಲಿಲ್ಲ. ರಿಕವರಿ ಮಾಡೋಕ್ಕೆ ಸಾಧ್ಯವಾಗಲಿಲ್ಲ ಅಂದಾಗ ಯಾವ ರೀತಿಯಾದಂಥ ವಿಚಾರಗಳನ್ನು ಪ್ರಚಾರ ಮಾಡಿದ್ರಂದ್ರೆ, ಬ್ಲ್ಯಾಕ್ ಬಾಕ್ಸ್ ತುಂಬ ಡ್ಯಾಮೇಜ್ ಆಗಿದೆ, ತುಂಬ ಡ್ಯಾಮೇಜ್ ಆಗಿರೋದ್ರಿಂದ ಅದನ್ನು ರಿಕವರಿ ಮಾಡೋಕ್ಕೆ ಸಾಧ್ಯವಾಗ್ತಿಲ್ಲ, ಈ ರೀತಿಯಾದಂಥ ವಿಚಾರವನ್ನು ಪ್ರಚಾರ ಮಾಡಿದ್ರು. ಕಾರಣ ಆ ಲ್ಯಾಬ್ನ ಗೌರವವನ್ನ ಉಳಿಸಿಕೊಳ್ಳಕ್ಕೆ. ಬ್ಲಾಕ್ ಬಾಕ್ಸ್ ಎಷ್ಟೇ ಡ್ಯಾಮೇಜ್ ಆಗಿದ್ರು ಕೂಡ ಅದಕ್ಕೆ ಬ್ಲಾಕ್ ಬಾಕ್ಸ್ ಅಂತ ಯಾಕೆ ಹೆಸರಿಟ್ರು, ಯಾಕೆ ಆ ಬ್ಲಾಕ್ ಬಾಕ್ಸ್ಗೆ ಅಷ್ಟು ಮಹತ್ವವನ್ನು ಕೊಡ್ತಾರೆ ಅಂದ್ರೆ, ಆ ಬ್ಲಾಕ್ ಬಾಕ್ಸ್ ಎಷ್ಟೇ ಡ್ಯಾಮೇಜ್ ಆಗಿದ್ರು ಕೂಡ ಅದರಲ್ಲಿರುವಂಥ ಮಾಹಿತಿಯನ್ನ ರಿಕವರಿ ಮಾಡುವ ರೀತಿಯಲ್ಲೇ ಅದನ್ನ ಸೃಷ್ಟಿ ಮಾಡಿರ್ತಾರೆ, ತಯಾರಿಸಿರ್ತಾರೆ. ಅದಕ್ಕಾಗಿ ಆ ಬ್ಲಾಕ್ ಬಾಕ್ಸ್ ಮೇಲೆ ಪ್ರತಿಯೊಬ್ಬರು ಕೂಡ ಅಷ್ಟು ನಂಬಿಕೆಯನ್ನ ಇಟ್ಕೊಂಡಿರ್ತಾರೆ. ಆದರೆ 9 ಕೋಟಿ ಜನರ ದುಡ್ಡಿಂದ ಖರ್ಚು ಮಾಡಿ ನಿರ್ಮಿಸಿದಂಥ ಈ ಲ್ಯಾಬು ಯಾವುದೇ ಪ್ರಯೋಜನಕ್ಕೆ ಬರಲಿಲ್ಲ ಅನ್ನೋದೇ ದುಃಖಕರ ವಿಚಾರವಾಗಿದೆ.
ಈಗ ಆ ಬ್ಲ್ಯಾಕ್ ಬಾಕ್ಸ್ ಅನ್ನ ಅಮೆರಿಕಕ್ಕೆ ಆ ಬ್ಲ್ಯಾಕ್ ಬಾಕ್ಸ್ ಅನ್ನ ಕಳಿಸಿ ಕೊಡಲಾಗಿದೆ. ಅಲ್ಲಿಂದ ಮಾಹಿತಿ ಬಂದ ನಂತರನೇ ಆ ಫ್ಲೈಟ್ ಅಪಘಾತಕ್ಕೆ ಏನು ಮೂಲ ಕಾರಣ ಅನ್ನೋದು ನಮಗೆ ಗೊತ್ತಾಗುತ್ತೆ. ಈಗ ಟಾಟಾ ಅವರ ಕಂಪನಿಗೆ ಮತ್ತೆ ಬರೋಣ. ಟಾಟಾ ಅವ್ರ ಹತ್ರ 2600 ಕೋಟಿ ರೂಪಾಯಿ ದುಡ್ಡು ಉಳಿದಿರುತ್ತೆ. ಆ ದುಡ್ಡನ್ನು ಅವರು ಯಾವುದಕ್ಕೆ ಖರ್ಚು ಮಾಡಬೇಕು ಅಂತ ಭಾರತೀಯರ ಅನಿಸಿಕೆ ಮತ್ತು ಬಯಕೆ ಅಂದರೆ ಬ್ಲ್ಯಾಕ್ ಬಾಕ್ಸ್ನ ರಿಕವರಿ ಮಾಡುವಂಥ ಲ್ಯಾಬ್ಗಳೇ ಭಾರತದಲ್ಲಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಈ ಟೆಕ್ನಿಕಲ್ ಸಂಸ್ಥೆಗಳು ಇನ್ನಷ್ಟು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುವ ರೀತಿಯಲ್ಲಿ ಟಾಟಾ ಕಂಪನಿಯವರು ಆ ದುಡ್ಡುಗಳನ್ನು ಇದಕ್ಕಾಗಿ ಬಳಸಿದ್ರೆ, ಅದರ ಜೊತೆಗೆ ಬ್ಲ್ಯಾಕ್ ಬಾಕ್ಸಿಂದ ವರದಿ ಬಂದ ನಂತರ ಯಾಕೆ ಆ ಫ್ಲೈಟು ಅಪಘಾತಕ್ಕೆ ತುತ್ತಾಯಿತು, ಮುಂದಿನ ದಿನಗಳಲ್ಲಿ ಅಂಥ ಅಪಘಾತಗಳನ್ನು ತಡಿಬೇಕಾದ್ರೆ ಯಾವ ರೀತಿ ನಾವು ಎಚ್ಚೆತ್ಕೊಳ್ಬೇಕು, ಯಾವುದನ್ನೆಲ್ಲ ನಾವು ಪರಿವರ್ತನೆ ಮಾಡ್ಕೊಳ್ಬೇಕು, ಯಾವುದನ್ನೆಲ್ಲ ನಾವು ಉತ್ತಮಗೊಳಿಸಬೇಕು, ಇಂಥ ವಿಚಾರಗಳನ್ನು ಸಂಶೋಧನೆ ಮಾಡಿ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂಥ ಅಪಘಾತಗಳನ್ನು ಸಂಪೂರ್ಣವಾಗಿ ತಡೆಯುವ ಮಟ್ಟಿಗೆ ನಾವು ಟೆಕ್ನಿಕಲ್ ಆಗಿ ಅಷ್ಟು ಮುಂದುವರಿಯುವಂಥ ಸಂಸ್ಥೆಗಳನ್ನು ಹುಟ್ಟಾಕೋಕ್ಕೆ ಈ ದುಡ್ಡುಗಳನ್ನು ಬಳಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಇಂಥ ಅಪಘಾತಗಳನ್ನು ತಡಿಬೋದು, ಅನೇಕ ಜನರ ಜೀವಗಳನ್ನು ಉಳಿಸ್ಬೋದು ಅಂತ ಹೇಳ್ತಾ ಟಾಟಾ ಗ್ರೂಪ್ ಅವರು ಉಳಿದಂಥ 2600 ಕೋಟಿ ದುಡ್ಡುಗಳನ್ನು ಇಂಥ ಉತ್ತಮ ವಿಚಾರಕ್ಕೆ ಖರ್ಚು ಮಾಡಲಿ ಅಂತ ಹೇಳ್ತಾ ವಿಡಿಯೋವನ್ನು ಪೂರ್ತಿ ನೋಡಿದಂಥ ಸಮಸ್ತ ಕನ್ನಡಿಗರಿಗೆ ಧನ್ಯವಾದ ಸಲ್ಲಿಸುತ್ತಾ ಇಂಥ ಅನೇಕ ಉತ್ತಮವಾದಂಥ ವಿಚಾರಗಳನ್ನು ಈ ಚಾನಲ್ ಮೂಲಕ ತಿಳಿಸಬರ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂಥ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.